ನಮಸ್ಕಾರ. ದಿ ಟರ್ಕ್ ಚದುರಂಗದ ಅಜೇಯ ರೋಬೋಟ್ ಆಟಗಾರ, ವಂಚನೆ ಮತ್ತು ಹಗರಣ. ಒಂದು ತಾಂತ್ರಿಕ ಹಗರಣ ಎಷ್ಟು ದಿನ, ಎಷ್ಟು ವರ್ಷಗಳ ಕಾಲ, ಯಾರ ಕಣ್ಣಿಗೂ ಕೈಗೂ ವಿವರಣೆಗೂ ಸಿಗದೆ ನುಣುಚಿಕೊಂಡಿರಬಲ್ಲದು ಎನ್ನುವ ಪ್ರಶ್ನೆಗೆ ಒಂದು ಶತಮಾನ ಅಂದರೆ ಯಾರಾದರೂ ಬೆರಗಾಗ್ತಾರೆ. ಇಷ್ಟು ಸುದೀರ್ಘ ಕಾಲ ಹೇಗೆ ಒಂದು ತಾಂತ್ರಿಕ ವಂಚನೆ ಅಥವಾ ಹಗರಣವನ್ನು ಮುಚ್ಚಿಡೋದು ಸಾಧ್ಯ ಅನ್ನುವ ಸಂಶಯ ಕೂಡ ನಮ್ಮ ಮುಂದೆ ನಿಲ್ಲುತ್ತೆ. ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ಮುಂದುವರೆದಿದ್ದ ಯುರೋಪ್ ಮತ್ತು ಅಮೆರಿಕ ದೇಶಗಳ ಬುದ್ಧಿವಂತರ ಕಣ್ಣಿಗೆ ಮಂಕು ಬೂದಿ ಎರಚಿ ಅಂದಾಜು 90 ವರ್ಷಗಳ ಕಾಲ ಬೆರಗು ಹುಟ್ಟಿಸಿ ಮೆರೆದ ಚದುರಂಗದ ಆಟವನ್ನು ಆಡಿ ಘಟಾನುಘಟಿಗಳನ್ನು ಸೋಲಿಸಿದ್ದ ದಿ ಟರ್ಕ್ ಎನ್ನುವ ಯಾಂತ್ರಿಕ ರೋಬೋಟ್ನ ನೈಜವಾದಂಥ ಪ್ರಕರಣ ಮತ್ತು ವಿವರಗಳನ್ನ ಈಗ ನಾನು ನಿಮ್ಮ ಮುಂದೆ ಇಡ್ತೀನಿ. 18ನೇ ಶತಮಾನದ ಆರಂಭಿಕ ದಶಕಗಳಲ್ಲಿ ನಿರ್ಮಿಸಲಾದ ಚದುರಂಗ ಆಡುವ ಒಂದು ಯಾಂತ್ರಿಕ ರೋಬೋಟೇ ದಿ ಟರ್ಕ್. ಅದು ಚದುರಂಗದ ಆಟದಲ್ಲಿ ಬಹುತೇಕ ಅಜೇಯವಾಗಿತ್ತು. ಅದನ್ನು ಸೋಲಿಸೋದು ಯಾರ ಕೈಲೂ ಆಗ್ತಾ ಇರಲಿಲ್ಲ. ಅದು ತನ್ನದೇ ಆದ ನಡೆಗಳನ್ನು, ಚದುರಂಗದ ನಡೆಗಳನ್ನು ನಡೆಸ್ತಾ ಇತ್ತು. ಚೆಕ್ಮೇಟ್ ಅಂತ ಘೋಷಣೆ ಮಾಡ್ತಾ ಇತ್ತು ಮತ್ತು ಎದುರಾಳಿಯನ್ನು ಹಾಸ್ಯ ಮಾಡುವಂತೆ ನಗ್ತಾ ಇತ್ತು ಕೂಡ. ಸುಮಾರು 90 ವರ್ಷಗಳ ಕಾಲ ಅದು ಜಗತ್ತಿನಾದ್ಯಂತ ಸಂಚರಿಸಿ, ಅಂದರೆ ಯುರೋಪ್ ಮತ್ತು ಉತ್ತರ ಅಮೆರಿಕಾಗಳಲ್ಲಿ ಸಂಚರಿಸಿ ಶ್ರೇಷ್ಠ ಚದುರಂಗ ಆಟಗಾರರು ಹಾಗೂ ಐತಿಹಾಸಿಕ ವ್ಯಕ್ತಿಗಳ ವಿರುದ್ಧ ಆಡ್ತು ಮತ್ತು ಅವರೆಲ್ಲರನ್ನು ಸೋಲಿಸ್ತು. ಅದರ ರಹಸ್ಯವನ್ನು ಗುಟ್ಟನ್ನು ಬಹಿರಂಗಪಡಿಸೋದಕ್ಕೆ ನೂರಾರು ಲೇಖನಗಳು ಬರೆಯಲ್ಪಟ್ಟವು. ಆದರೆ ಅದು ನಿಜವಾಗ್ಲೂ ಹೇಗೆ ಕಾರ್ಯನಿರ್ವಹಿಸ್ತಾ ಇತ್ತು ಅಥವಾ ಅದು ನಿಜವಾಗಿಯೂ ಯಂತ್ರವೇ ಅಥವಾ ಅಲ್ಲವೇ ಅನ್ನೋದನ್ನು ಯಾರಿಗೂ ಕೂಡ ಕಂಡುಹಿಡಿಯೋದಕ್ಕೆ ಆಗಲಿಲ್ಲ. ಸೋಜಿಗದ ಸಂಗತಿ ಅಂತ ಹೇಳಿದರೆ, ಈ ನಿಗೂಢ ಯಂತ್ರದ ನಿಜವಾದ ಗುಟ್ಟು ರಹಸ್ಯ ಸುಮಾರು 90 ವರ್ಷಗಳ ಕಾಲ ಅಜ್ಞಾನತ್ವವಾಗಿ ಉಳಿದಿತ್ತು. ನಂತರ ದಿ ಟರ್ಕ್ ಬೆಂಕಿಯ ಅವಘಡದಲ್ಲಿ ನಾಶ ಆದಾಗ ಅದರ ರಹಸ್ಯ ಸಂಪೂರ್ಣವಾಗಿ ಕಳೆದು ಹೋಗುವಂತಕ್ಕೂ ಬಂದಿತ್ತು. ಈ ಅದ್ಭುತ ಯಂತ್ರ ಹೇಗೆ ಕೆಲಸ ಮಾಡ್ತಾ ಇತ್ತು ಎಂಬುದು ಅದು ಹೇಗೆ ಸುಮಾರು 90 ವರ್ಷಗಳ ಕಾಲ ಈ ಜಗತ್ತನ್ನು ವಂಚಿಸಿತು ಅನ್ನೋದನ್ನು ನಾವೀಗ ತಿಳ್ಕೊಳ್ಳೋಣ. ಈ ರೋಬೋಟ್ನ ಕತೆ 1769ರಲ್ಲಿ ಆಸ್ಟ್ರಿಯಾದ ರಾಜಧಾನಿ ವಿಯೆನ್ನಾ ನಗರದಲ್ಲಿ ಆರಂಭ ಆಗ್ತದೆ. ಅಂದು ಆಸ್ಟ್ರಿಯಾದ ರಾಣಿ ಆಯೋಜಿಸಿದಂಥ ವಿಶೇಷ ಸಮಾರಂಭ ನಡೀತಾ ಇರ್ತದೆ. ಅಲ್ಲಿ ಖ್ಯಾತ ಫ್ರೆಂಚ್ ಜಾದೂಗಾರ ಒಬ್ಬತ ಮ್ಯಾಗ್ನೆಟ್ಗಳ ಕಾಂತಿಗಳನ್ನ ಬಳಸಿ ವಿಚಿತ್ರವಾದಂಥ ಮಾಯಾಜಾಲಗಳನ್ನ ಪ್ರದರ್ಶನ ಮಾಡ್ತಾ ಇರ್ತಾನೆ. ನೋಡುಗರು ಕೂಡ ಬೆರಗಾಗಿರ್ತಾರೆ. ಆದರೆ ಒಬ್ಬ ವ್ಯಕ್ತಿಯ ಮಾತ್ರ ಅದರಿಂದ ಹೆಚ್ಚು ಪ್ರಭಾವಿತನಾಗೋದಿಲ್ಲ. ಆತ ಹಂಗೇರಿಯ ಸಂಶೋಧಕ ಮತ್ತು ಆವಿಷ್ಕಾರಕ ವುಲ್ಫ್ಗ್ಯಾಂಗ್ ವಾನ್ ಕೆಂಪೆಲೆನ್. ರಾಣಿಯ ಸೇವೆಯಲ್ಲಿದ್ದಂಥ ಆತ ಮುಂದಿನ ವರ್ಷ ನಾನು ಇದಕ್ಕಿಂತಲೂ ಅದ್ಭುತವಾದ ಅಂತ ಆವಿಷ್ಕಾರವನ್ನು ತಂದು ನಿಮಗೆ ತೋರಿಸ್ತೇನೆ ಅಂತೇಳಿ ಪ್ರಮಾಣವನ್ನು ಮಾಡ್ತಾನೆ. ಮುಂದಿನ 6 ತಿಂಗಳು ತನ್ನ ಮನೆಯಲ್ಲಿ ಗುಪ್ತವಾಗಿ ಗುಟ್ಟಾಗಿ ಕೆಲಸ ಮಾಡಿ ಆತ ದಿ ಟರ್ಕ್ ಎನ್ನುವ ಚದುರಂಗವನ್ನು ಚೆಸ್ ಆಡ್ತಕ್ಕಂಥ ಒಂದು ಯಂತ್ರವನ್ನು ತಯಾರು ಮಾಡ್ತಾನೆ. ಮುಂದಿನ ವರ್ಷದ ಸಮಾರಂಭದಲ್ಲಿ ಕೆಂಪೆಲಿನ್ನು ತನ್ನ ಈ ಚದುರಂಗವನ್ನು ಆಡುವ ಯಾಂತ್ರಿಕ ವ್ಯಕ್ತಿಯ ಸೃಷ್ಟಿಯನ್ನು ಅನಾವರಣಗೊಳಿಸ್ತಾನೆ. ಅದು ಭಾರಿ ಯಶಸ್ಸನ್ನು ಗಳಿಸ್ತದೆ. ಗಂಭೀರ ಮುಖಭಾವ ಹೊಂದಿದ್ದಂಥ ಮಾನವಾಕಾರದ ಗೊಂಬೆ ಒಂದು ಜೀವಂತವಾದಂತೆ ಕಾಣಿಸ್ತಾ ಇರ್ತದೆ. ಅದು ಚದುರಂಗದ ಕಾಯಿಗಳನ್ನ ತಾನೇ ಚಲಾಯಿಸಿ ಎದುರುಗಾಳಿಗಳನ್ನ ಸೋಲಿಸ್ತಾ ಇರ್ತದೆ. ಈ ದಿ ಟರ್ಕ್ನ ಖ್ಯಾತಿ ಯುರೋಪಿನ ಉದ್ದಗಲಕ್ಕೂ ವೇಗವಾಗಿ ಹರಡ್ತದೆ. ತಕ್ಷಣವೇ ಶೀಘ್ರದಲ್ಲೇ 106 ಜನ ಈ ಯಂತ್ರದ ವಿರುದ್ಧ ಆಡೋದಕ್ಕೆ ಮುಂದೆ ಬರ್ತಾರೆ. 10 ವರ್ಷಗಳ ನಂತರವೂ ಕೂಡ ಅದರ ಜನಪ್ರಿಯತೆ ಕಡಿಮೆ ಆಗೋದಿಲ್ಲ. ಆದ್ದರಿಂದ 1783ರಲ್ಲಿ ಕೆಂಪೆಲಿನ್ ಅದನ್ನು ಯುರೋಪ್ ಪ್ರವಾಸಕ್ಕೆ ಕರೆದೊಯ್ತಾನೆ. ಅಲ್ಲಿ ಕೂಡ ಅದು ವಿಜಯ ಪತಾಕೆಯನ್ನು ಎತ್ತಿ ಹಿಡಿತೈತೆ. ಆಟದ ಪ್ರದರ್ಶನದ ಆರಂಭದಲ್ಲಿ ಕೆಂಪೆಲಿನ್ನು ಯಂತ್ರದ ವಿವಿಧ ಬಾಗಿಲುಗಳನ್ನ ತೆರಿತಾ ಇರ್ತಾನೆ ಮತ್ತು ಜನರಿಗೆ ಒಳಗೆ ನೋಡೋದಕ್ಕೆ ಕರಿತಾ ಇರ್ತಾನೆ. ಮೊದಲ ಬಾಗಿಲಿನ ಹಿಂದೆ ಸಂಕೀರ್ಣವಾದಂಥ ಯಾಂತ್ರಿಕ ಭಾಗಗಳು ಕಾಣಿಸ್ತಾ ಇರ್ತವೆ. ನಂತರ ಹಿಂಬಾಗಿಲದ ಬಾಗಿಲನ್ನು ತೆರೆಸಿ ದೀಪ ಹಚ್ಚಿ ಯಂತ್ರದೊಳಗಡೆ ಯಾವುದೇ ಒಬ್ಬ ವ್ಯಕ್ತಿ ಅಡಗಿಲ್ಲ ಅಂತೇಳಿ ತೋರಿಸ್ತಾ ಇರ್ತಾನೆ. ಆ ಬಳಿಕ ಚದುರಂಗದ ಕಾಯಿಗಳನ್ನ ಹೊರ ತೆಗೆದು ಆಟವನ್ನು ಆರಂಭಿಸ್ತಾ ಇರ್ತಾನೆ. ಅತ್ಯಂತ ಬುದ್ಧಿವಂತ ಪ್ರೇಕ್ಷಕನಿಗೆ ದಿ ಟರ್ಕ್ ವಿರುದ್ಧ ಆಡೋದಕ್ಕೆ ಸವಾಲನ್ನು ಹಾಕಲಾಗ್ತಾ ಇರುತ್ತೆ. ಬಹುತೇಕ ಬಾರಿ ಅಥವಾ ಪ್ರತಿ ಬಾರಿನೂ ದಿ ಟರ್ಕ್ ಚದುರಂಗದ ಆಟಗಾರ ಯಂತ್ರವೇ ಗೆಲ್ತಾ ಇರ್ತದೆ. ಕೆಂಪೆಲಿನ್ನು ಮತ್ತು ಆತನ ಯಂತ್ರ ಯುರೋಪಿನ ಉದ್ದಗಲಕ್ಕೆ ಸಂಚರಿಸಿ ಆ ಕಾಲದ ಶ್ರೇಷ್ಠ ಚದುರಂಗ ಆಟಗಾರರ ಜೊತೆಗೆ ಸ್ಪರ್ಧೆ ಮಾಡ್ತದೆ. ಫ್ರಾನ್ಸ್ನ ಕೊನೆಯ ಪ್ರದರ್ಶನದಲ್ಲಿ ದಿ ಟರ್ಕ್ ಎದುರಿಸಿದಂಥ ವ್ಯಕ್ತಿ ಮತ್ತಾರೂ ಅಲ್ಲ, ಅಮೆರಿಕದ ಸಂಸ್ಥಾಪಕರಲ್ಲೊಬ್ಬನಾದಂಥ ಬೆಂಜಮಿನ್ ಫ್ರಾಂಕ್ಲಿನ್ ಆಗಿರ್ತಾನೆ. ಚದುರಂಗದ ಅಪಾರ ಅಭಿಮಾನಿಯಾಗಿದ್ದಂಥ ಬೆಂಜಮಿನ್ ಫ್ರಾಂಕ್ಲಿನ್ನ ದಿ ಟರ್ಕ್ ಸುಲಭವಾಗಿ ಸೋಲಿಸುತ್ತೆ. ಇದಾದ ನಂತರ ಯಂತ್ರದ ನೈಜತೆಯ ಬಗ್ಗೆ ಅನುಮಾನಗಳು ಹೆಚ್ಚಾಗ್ತವೆ. ಕೆಲವರು ಅದು ನಿಜವಾದ ಸ್ವಯಂಚಾಲಿತ ಯಂತ್ರ ಅಂತ ನಂಬ್ತಾರೆ. ಕೆಲವರು ಮ್ಯಾಗ್ನೆಟ್ಗಳ ಕಾಂತಗಳ ನೆರವಿನಿಂದ ಅದು ನಿರ್ವಹಣೆಯನ್ನು ಮಾಡ್ತಾ ಇದೆ ಅಂತ ಭಾವಿಸಿರ್ತಾರೆ. ಇನ್ನು ಕೆಲವರು ಅದರೊಳಗಡೆ ಚಿಕ್ಕ ಮಗು ಅಡಗಿಕೊಂಡು ಆಟ ಆಡ್ತಾ ಇದೆ ಅಂತ ಊಹೆ ಮಾಡ್ತಾರೆ. ಆದರೆ ಕೆಂಪೆಲಿನ್ನು ತನ್ನ ಯಂತ್ರದ ರಹಸ್ಯವನ್ನು ತಾನು ಸಾಯ ತನಕ
ಕೊಂಡೊಯ್ಯೋದಕ್ಕೆ ನಿರ್ಧಾರ ಮಾಡಿರ್ತಾನೆ. 1804ರಲ್ಲಿ 70ನೇ ವಯಸ್ಸಿನಲ್ಲಿ ಆತ ಸಾಯ್ತಾನೆ. ನಂತರ ದಿ ಟರ್ಕ್ ಸುಮಾರು $3,00,000 ಜರ್ಮನ್ ಆವಿಷ್ಕಾರಕ ಜೋಹಾನ್ ಮೆಲ್ಜರ್ ಆತನಿಗೆ ಮಾರಾಟ ಆಗುತ್ತೆ. ಮೆಲ್ಜೆಲ್ ಹಲವು ವರ್ಷಗಳ ಪರಿಶ್ರಮದ ನಂತರ ಅದರ ರಹಸ್ಯವನ್ನು ತಿಳ್ಕೊಳ್ತಾನೆ ಮತ್ತು ಅದನ್ನು ಅಮೆರಿಕಕ್ಕೆ ಒಯ್ತಾನೆ. ಅಮೆರಿಕ ಪ್ರವಾಸಕ್ಕೂ ಮುನ್ನ ದಿ ಟರ್ಕ್ ಎದುರಿಸಿದಂಥ ಅತ್ಯಂತ ಪ್ರಸಿದ್ಧ ವ್ಯಕ್ತಿಗಳಲ್ಲಿ ನೆಪೋಲಿಯನ್ ಬೋನಪಾರ್ಟೆ ಕೂಡ ಒಬ್ಬತ್ತ. ಅವನನ್ನು ಕೂಡ ಆ ಯಂತ್ರ ಸುಲಭವಾಗಿ ಸೋಲಿಸ್ತದೆ. ಅಮೆರಿಕದಲ್ಲಿ ಅದು ಇನ್ನೂ ಹೆಚ್ಚಿಗೆ ಜನಪ್ರಿಯ ಆಗ್ತದೆ. ಒಂದ್ಸಲ ಬಾಲ್ಟಿಮೋರ್ ನಗರದಲ್ಲಿ ಪ್ರದರ್ಶನ ನೀಡಿದ ನಂತರ ಸ್ಥಳೀಯ ಪತ್ರಿಕೆಯಲ್ಲಿ ಲೇಖನವೊಂದು ಪ್ರಕಟ ಆಗ್ತದೆ. ಅದರಲ್ಲಿ ಇಬ್ಬರು ಹುಡುಗರು ಯಂತ್ರದ ಸಂಗ್ರಹ ಕೊಠಡಿಯ ಮೇಲೆ ಕುಳಿತುಕೊಂಡು ಮೇಲೆ ನೋಡಿ ಕದ್ದು ಇಣಿಕಿ ನೋಡ್ತಾ ಮೆಲ್ಸೆಲ್ ಕ್ಯಾಬಿನೆಟ್ ತೆರಬೇಕಾದ್ರೆ ಒಬ್ಬ ವ್ಯಕ್ತಿ ಅದರೊಳಗಿಂದ ಹೊರಬರ್ತಾ ಇರೋದನ್ನು ನೋಡಿದೀವಿ ಅಂತ ಹೇಳಿರ್ತಾರೆ. ಕೆಲ ದಿನಗಳ ನಂತರ ಆ ವರದಿಯನ್ನು ಹಿಂತೆಗೆದುಕೊಳ್ಳೋಕ್ಕಾಗುತ್ತೆ. ಕೆಲ ದಿನಗಳ ನಂತರ ಆ ವರದಿಯನ್ನು ಹಿಂದಕ್ಕೆ ತೆಗೆದುಕೊಳ್ಳಲಾಗ್ತದೆ. ಯಾಕಂತ ಹೇಳಿದ್ರೆ ಆ ಹುಡುಗರ ಹೇಳಿಕೆಯನ್ನು ದೃಢೀಕರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಮುಂದಿನ 20 ವರ್ಷಗಳ ಕಾಲ ದಿ ಟರ್ಕ್ ಅಮೆರಿಕದ ಉದ್ದಗಲಕ್ಕೆ ಸಂಚಾರ ಮಾಡ್ತೈತೆ. ಅದರ ಜನಪ್ರಿಯತೆ ಹೆಚ್ಚುತ್ತಾನೆ ಹೋಗ್ತೈತೆ. ಅದು ನಿಜವಾಗ್ಲೂ ಯಂತ್ರವೇ ಅನ್ನುವ ಪ್ರಶ್ನೆಗೆ ಉತ್ತರ ಸಿಕ್ಕೋದಿಲ್ಲ. ಪ್ರಸಿದ್ಧ ಕವಿ ಮತ್ತು ಲೇಖಕ ಎಡ್ಗರ್ ಅಲನ್ ಪೋ ಆತನಿಗೆ ಯಂತ್ರವನ್ನು ಪರಿಶೀಲಿಸತಕ್ಕಂಥ ಅವಕಾಶ ದೊರೆತೈತೆ. ಆತ ಅದರ ಬಗ್ಗೆ ಒಂದು ಪ್ರಬಂಧನ ಬರೀತಾನೆ. ಟರ್ಕ್ನ ಬಟ್ಟೆಗಳ ಕೆಳಗೆ ಒಬ್ಬ ವ್ಯಕ್ತಿ ಅಡಗಿಕೊಂಡಿದ್ದು ಆತನೇ ಎಲ್ಲ ನಡೆಗಳನ್ನು ನಡೆಸ್ತಾ ಇದ್ದಾನೆ ಅನ್ನೋ ಊಹೆಯನ್ನು ಆತ ಮಂಡಿಸ್ತಾನೆ. ಆದರೆ ಆತನಿಗೂ ಕೂಡ ಅದನ್ನು ಖಚಿತವಾಗಿ ಸಾಬೀತುಪಡಿಸೋದಕ್ಕೆ ಆಗೋದಿಲ್ಲ. 1830ರ ದಶಕದಲ್ಲಿ ಮೆಲ್ಸೆಲ್ ಅಮೆರಿಕ ಮತ್ತು ಕ್ಯೂಬಾದಲ್ಲಿ ಯಶಸ್ವಿಯಾದಂಥ ಪ್ರವಾಸಗಳನ್ನು ನಡೆಸ್ತಾನೆ. ಆದರೆ ಅಮೆರಿಕಕ್ಕೆ ಹಡಗಿನಲ್ಲಿ ಇದ್ದಿರಬೇಕಾದ್ರೆ ಆತ ಸಮುದ್ರದಲ್ಲೇ ಕೊನೆಯ ಅವಸ್ಥೆ ನಡೀತಾನೆ. ನಂತರ ದಿ ಟರ್ಕ್ ವಿವಿಧ ಕೈಗಳನ್ನ ಬದಲಾಯಿಸಿದ ಕೊನೆಗೆ ಫಿಲಡೆಲ್ಫಿಯಾ ನಗರದಲ್ಲಿರ್ತಕ್ಕಂಥ ವಸ್ತು ಸಂಗ್ರಹಾಲಯಕ್ಕೆ ದಾನವಾಗಿ ವರ್ಗಾಂತರಗೊಳ್ತೈತೆ. ಅಲ್ಲಿ ಅದು ಒಂದು ದಶಕಗಳಿಗಿಂತಲೂ ಹೆಚ್ಚು ಕಾಲ ಉಳಿತೈತೆ, ಜನರನ್ನು ಆಕರ್ಷಿಸ್ತತೆ. ಆದರೆ ಒಂದು ದಿನ ನಡೆದಂಥ ಅಗ್ನಿ ಅವಘಡದಲ್ಲಿ ದಿ ಟರ್ಕ್ ಸಂಪೂರ್ಣವಾಗಿ ನಾಶ ಆಗ್ತೈತೆ. ಯಂತ್ರ ನಾಶವಾದ ಒಂದು ವರ್ಷದ ನಂತರ ಅದರ ಕೊನೆಯ ಮಾಲೀಕರ ಮಗ ಪ್ರಕಟ ಮಾಡಿದಂಥ ಲೇಖನದಲ್ಲಿ ಅದರ ನಿಜವಾದ ಗುಟ್ಟು ಬಯಲಾಗುತ್ತೆ. ದಿ ಟರ್ಕ್ ಸ್ವಯಂಚಾಲಿತ ಯಂತ್ರನೇ ಆಗಿರೋದಿಲ್ಲ. ಅದರೊಳಗಡೆ ಒಬ್ಬ ಪರಿಣಿತ ಚದುರಂಗದ ಆಟಗಾರ ಸದಾ ಅಡಗಿಕೊಂಡಿರ್ತಾನೆ. ಕ್ಯಾಬಿನೆಟ್ನಲ್ಲಿದ್ದಂಥ ಯಾಂತ್ರಿಕ ಭಾಗಗಳು ಮತ್ತು ಕೆಳಗಿನ ಡ್ರಾಯರು ಬಹುತೇಕ ನಕಲಿ ವ್ಯವಸ್ಥೆಗಳಾಗಿರ್ತವೆ. ಅವುಗಳ ಹಿಂದೆ ಒಬ್ಬ ವ್ಯಕ್ತಿ ಕುಳಿತುಕೊಳ್ಳೋದಕ್ಕೆ ಸಾಕಷ್ಟು ಜಾಗ ಇರ್ತದೆ. ಪ್ರದರ್ಶನದ ಸಮಯದಲ್ಲಿ ಅಂದರೆ ಆಟ ಆಡ್ತಕ್ಕಂಥ ಸಮಯದಲ್ಲಿ ಆ ವ್ಯಕ್ತಿ ವಿವಿಧ ಗುಪ್ತ ಬಾಗಿಲುಗಳ ಮೂಲಕ ತನ್ನ ಸ್ಥಾನವನ್ನು ಬದಲು ಮಾಡ್ತಾ ಇರ್ತಾನೆ. ಇದರಿಂದ ಪ್ರೇಕ್ಷಕರಿಗೆ ಒಳಗೆ ಯಾರೂ ಇಲ್ಲ ಅಂತ ಭಾಸವಾಗ್ತಾ ಇರ್ತದೆ. ನಿಜವಾದ ಚದುರಂಗದ ಫಲಕದ ಕೆಳಭಾಗದಲ್ಲಿ ಪ್ರತಿ ಚೌಕಕ್ಕೂ ಒಂದು ಸಣ್ಣದಾದಂಥ ಮ್ಯಾಗ್ನೆಟ್ನ ಕಾಂತವನ್ನು ಅಳವಡಿಸಲಾಗಿರ್ತದೆ. ಕಾಯಿಗಳು ಅಡಿಭಾಗದಲ್ಲಿ ಮ್ಯಾಗ್ನೆಟ್ಗಳಿರ್ತವೆ. ಎದುರಾಳಿ ಒಂದು ಕಾಯಿಯನ್ನು ಎತ್ತಿ ಚಲಿಸಿದಾಗ ಅದರ ಕೆಳಗಿನ ಕಾಂತ ಕೆಳಗಿಳಿತಾ ಇರ್ತದೆ. ಇದರಿಂದ ಯಂತ್ರದೊಳಗೆ ಅಡಗಿದ್ದಂಥ ಆಟಗಾರ ಯಾವ ಕಾಯಿ ಯಾವ ಜಾಗಕ್ಕೆ ಯಾವ ಸ್ಥಾನಕ್ಕೆ ಹೋಗಿದೆ ಅನ್ನೋದನ್ನು ತಿಳ್ಕೊಳ್ತಾ ಇರ್ತಾನೆ. ನಂತರ ತನ್ನ ಮುಂದೆ ಇದ್ದಂಥ ಸಣ್ಣ ಫಲಕದ ಮೇಲೆ ಅದೇ ಆಟಗಳನ್ನು ಆತ ಪುನರಾವರ್ತನೆ ಮಾಡ್ತಾ ಇರ್ತಾನೆ. ಯಂತ್ರದೊಳಗೆ ಒಂದು ಚತುರ ಯಾಂತ್ರಿಕ ವ್ಯವಸ್ಥೆ ಅಂದರೆ ಪ್ಯಾಂಟೋಗ್ರಫಿ ಇರ್ತದೆ. ಅದು ಅಡಗಿದ್ದ ಆಟಗಾರ ಒಂದು ಲಿವರ್ನ ಚಲಿಸಿದಾಗ ಅದರ ಚಲನೆಗಳು ನೇರವಾಗಿ ಟರ್ಕ್ನ ಕೈಗೆ ವರ್ಗಾಂತರ ಆಗ್ತಾ ಇರ್ತವೆ. ಹೀಗಾಗಿ ಆಟಗಾರ ತನ್ನ ಕೈಯನ್ನು ಚಲಿಸಿದಷ್ಟೇ ಟರ್ಕ್ನ ಕೈ ಕೂಡ ಚಲಿಸ್ತಾ ಇರ್ತದೆ ಮತ್ತು ಚೆಸ್ನ ಕಾಯಿಗಳನ್ನ ಎತ್ತಿ ಜಾಗದಲ್ಲಿ ಇಡ್ತಾ ಇರ್ತದೆ. ಈ ಟರ್ಕ್ ಯಂತ್ರದೊಳಗಡೆ ಕುಳಿತು ಆಟ ಆಡಿದ ಎಲ್ಲ ಚದುರಂಗ ಆಟಗಾರರ ಹೆಸರುಗಳು ಸಂಪೂರ್ಣವಾಗಿ ತಿಳಿದಿಲ್ಲ. ಆದರೆ ಇತಿಹಾಸಕಾರರು ಗುರುತಿಸತಕ್ಕಂಥ ಕೆಲವು ಪ್ರಮುಖ ಆಟಗಾರರು ಕೂಡ ತಿಳಿದು ಬಂದಿದ್ದಾರೆ. ಜೋಹಾನ್ ಬ್ಯಾಪ್ಟಿಸ್ಟ್ ಅಲಿಗೇಟರ್ ಅಂತ ಈತ ಆಸ್ಟ್ರಿಯಾದ ಪ್ರಸಿದ್ಧ ಚದುರಂಗದ ಆಟಗಾರ. ವಿಯೆನಾದಲ್ಲಿ ಟರ್ಕ್ನ ನಿರ್ವಾಹಕನಾಗಿದ್ದ ಅಂತೇಳಿ ಇದನ್ನು ನಂಬಲಾಗೈತೆ. ಅಂದರೆ ಈತ ವಿಯೆನ್ನಾದಲ್ಲಿ ಚೆಸ್ ಒಳಗಡೆ ಯಂತ್ರದೊಳಗೆ ಕುಳಿತುಕೊಂಡು ಆಟ ಆಡ್ತಾ ಇರ್ತಾನೆ. ಇದರ ನಂತರ ಬರುತ್ತಾ ಯಾರನ್ ಅಲೆಕ್ಸಾಂಡ್ರೆ. ಈತ ಫ್ರಾನ್ಸ್ನ ಖ್ಯಾತ ಚದುರಂಗದ ಆಟಗಾರ. ಯುರೋಪಿನ ಪ್ರವಾಸಗಳಲ್ಲಿ ಟರ್ಕಿನ ಒಳಗಡೆ ಕುಳಿತುಕೊಂಡು ಆಡಿದಂತಾಯ್ತು ಅಂತ ಹೇಳಲಾಗ್ತಾ ಇತ್ತೆ. ಮೂರನೇ ಆತ ವಿಲಿಯಮ್ ಲೆವಿಸ್. ಈತ ಇಂಗ್ಲೆಂಡಿನ ಮುಖ್ಯವಾದಂಥ ಖ್ಯಾತ ಚದುರಂಗದ ಆಟಗಾರ ಮತ್ತು ಲೇಖಕ. ಕೆಲವು ಪ್ರದರ್ಶನಗಳಲ್ಲಿ ಈತ ಟರ್ಕ್ನೊಳಗೆ ಅಡಗಿಕೊಂಡು ಆಡ್ದ ಅಂತ ಭಾವಿಸಲಾಗೈತೆ, ನಂಬಲಾಗೈತೆ. ನಾಲ್ಕನೇ ಜಾಕ್ವೆಸ್ ಫ್ರಾಂಕೋಯಿಸ್ ಮೊರೆಟ್. ಈತ ಫ್ರೆಂಚ್ ಚದುರಂಗದ ಪಟು ಮತ್ತು ಟರ್ಕ್ನ ಕಾರ್ಯಾಚರಣೆಗಳಲ್ಲಿ ಭಾಗವಹಿಸಿದಂಥ ವ್ಯಕ್ತಿಗಳಲ್ಲಿ ಒಬ್ಬತ ಅಂತ ನಂಬಲಾಗೈತೆ. ಐದನೇ ವಿಲಿಯಮ್ ಶುಲಂಬರ್ಗರು. ಅಮೆರಿಕದ ಪ್ರವಾಸದ ಸಮಯದಲ್ಲಿ ಟರ್ಕ್ನ ಪ್ರಮುಖ ಆಟಗಾರ ಈತಾಗಿರ್ತಾನೆ. ಇತಿಹಾಸಕಾರರ ಅಭಿಪ್ರಾಯದಲ್ಲಿ ಅಮೆರಿಕದಲ್ಲಿ ನೆಪೋಲಿಯನ್ ನಂತರದ ಅನೇಕ ಪ್ರಸಿದ್ಧ ಪಂದ್ಯಗಳಲ್ಲಿ ಯಂತ್ರಗಳಲ್ಲಿ ಕುಳಿತಿದ್ದನು ಈತನೇ ಆಗಿರ್ತಕ್ಕಂಥ ಸಾಧ್ಯತೆ ಹೆಚ್ಚು ಅಂತ ಇತಿಹಾಸಕಾರರು ಮತ್ತು ಪತ್ತೆದಾರರು ಭಾವಿಸಿದ್ದಾರೆ. ಕೊನೆಯತ ಜಾಕ್ವೆಸ್ ಮೊರೆಟ್. ಕೆಲವು ಮೂಲಗಳಲ್ಲಿ ಪ್ರತ್ಯೇಕವಾಗಿ ಈತನ ಹೇಳಲ್ಪಟ್ಟಿದ್ರು ಕೂಡ ಸಾಮಾನ್ಯವಾಗಿ ಜಾಂಕ್ ಫ್ರಾಸ್ಟಾ ಮೊರೆಟ್ ಈತ ಅಂತ ಗುರುತಿಸಲಾಗೈತೆ. ದಿ ಟರ್ಕ್ ಸುಮಾರು 90 ವರ್ಷಗಳ ಕಾಲ ಕಾರ್ಯನಿರ್ವಹಣೆ ಮಾಡ್ತೈತೆ. ಈ ಅವಧಿಯಲ್ಲಿ ಅದರೊಳಗೆ ಕುಳಿತಿದ್ದ ಎಲ್ಲ ಆಟಗಾರ ಹೆಸರುಗಳನ್ನು
ಎಂದಿಗೂ ಅಧಿಕೃತವಾಗಿ ತಿಳಿಯೋದಕ್ಕಾಗಿಲ್ಲ. ಅವರಿಗೆ ಉತ್ತಮವಾದಂಥ ಸಂಬಳವನ್ನು ನೀಡಲಾಗ್ತಾ ಇರ್ತದೆ ಮತ್ತು ಗುಟ್ಟನ್ನು ಕಾಪಾಡುವ ಷರತ್ತನ್ನು ವಿಧಿಸಲಾಗಿರ್ತದೆ. ಹೀಗಾಗಿ ಇವತ್ತಿಗೂ ಕೂಡ ಇತಿಹಾಸಕಾರರು ಜೊಹಾನ್ ಬ್ಯಾಪ್ಟಿಸ್ಟ್ ಅಲಯನ್ಸ್ ಅವರು ಮತ್ತು ವಿಲಿಯಂ ಸ್ಟೋಬರ್ಗರು ಇವರನ್ನ ಟರ್ಕ್ನ ಅತ್ಯಂತ ಖಚಿತವಾಗಿ ಗುರುತಿಸಲ್ಪಟ್ಟ ನಿರ್ವಾಹಕರು, ಆಟಗಾರರಂತ ಪರಿಗಣಿಸ್ತಾರೆ. ಉಳಿದವ್ರ ಬಗ್ಗೆ ಅವ್ರಿಗೂ ಈ ಖಚಿತತೆ ಅವರಿಗೆ ಇಲ್ಲ. ಇವರಂತಹ ಉನ್ನತ ಮಟ್ಟದ ಚದುರಂಗದ ಪಟುಗಳ ಕಾರಣದಿಂದಲೇ ದಿ ಟರ್ಕ್, ನೆಪೋಲಿಯನ್ ಬೋನಪಾರ್ಟೆ, ಬೆಂಜಮಿನ್ ಫ್ರಾಂಕ್ಲಿನ್ ಅಂತ ಅನೇಕ ಖ್ಯಾತ ಚದುರಂಗದ ಆಟಗಾರನ ಘಟಾಗಣ್ಣುಘಟಿಗಳನ್ನ ಸೋಲಿಸೋದಕ್ಕೆ ಸಾಧ್ಯ ಆಗುತ್ತದೆ. ಸುಮಾರು 90 ವರ್ಷಗಳ ಅವಧಿಯಲ್ಲಿ ದಿ ಟರ್ಕ್ ನೂರಾರು ಸಾವಿರಾರು ಚದುರಂಗ ಪಂದ್ಯಗಳನ್ನು ಆಡ್ತದೆ ಮತ್ತು ಬಹುತೇಕ ಎಲ್ಲವನ್ನೂ ಗೆಲ್ಲುತ್ತೆ. ಅದರೊಳಗೆ ಅಡಗಿದ್ದ ಚದುರಂಗದ ಆಟಗಾರರು ಹಲವಾರು ಬಾರಿ ಬದಲಾಗಿದ್ರು ಕೂಡ ಯಾರೂ ಕೂಡ ಅದರ ಗುಟ್ಟನ್ನು ಹೊರಹಾಕೋದಿಲ್ಲ. ಹೀಗಾಗಿ ಟರ್ಕು ಇತಿಹಾಸದ ಅತ್ಯಂತ ಯಶಸ್ವಿ ಯಾಂತ್ರಿಕ ವಂಚನೆಗಳಲ್ಲಿ ಒಂದಾಗಿ ಉಳಿಯುತ್ತೆ. ಇದು ಕೇವಲ ಚದುರಂಗದ ಯಂತ್ರದ ಕಥೆ ಅಲ್ಲ, ಮಾನವನ ಸೃಜನಶೀಲತೆ, ಮೋಸಗೊಳಿಸ್ತಕ್ಕಂಥ ಕಲೆ, ಹಗರಣವನ್ನು ಮಾಡತಕ್ಕಂಥ ಹುಮ್ಮಸ್ಸು ಮತ್ತು ಜನರ ಕುತೂಹಲದ ಅದ್ಭುತ ಸಂಗಮದ ನೈಜ ಪ್ರಕರಣ, ಘಟನೆ ಮತ್ತು ಕಥೆಯಾಗೈತೆ. ಮುಂದಿನ ವಿಡಿಯೋದಲ್ಲಿ ನಾವು ಇಂತಹ ತಾಂತ್ರಿಕ ಇತರ ವಂಚನೆಗಳ ಬಗ್ಗೆ, ರೋಮಾಂಚನಕಾರಿಯಾದ ಸಂಗತಿಗಳ ಬಗ್ಗೆ ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.